ನ್ಯಾಯವಂತ ನೀತಿವಂತ ಎಂದು ಆತನೆಂತ ಕೆಲಸ ಮಾಡಿದ್ದಾನೆ ಗೊತ್ತಾ? ಏನಾಯ್ತಮ್ಮ? ಏನಾಯ್ತಾ? ನನಗಿಷ್ಟವಾದ ಮುತ್ತಿನ ಹಾರವನ್ನು ಕದ್ದಿಲ್ಲ ಅಂತ ಹಾಗೆ ಹೀಗೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಅಪ್ಪಾಜಿ. ಅಮ್ಮ, ನಿನ್ನ ಮೇಲಿನ ಪ್ರೀತಿಗಾಗಿ ಆ ಮಾತನ್ನು ಎಲ್ಲೋ ಬಿಟ್ಟಿಟ್ಕೊಳ್ಳಬಹುದು. ನಾನು ಅದನ್ನು ಹೇಳಿ ಕೊಡಿಸುವೆನು. ಖಂಡಿತವಾಗಿಯೂ ಕೊಡಿಸಬೇಕು. ಖಂಡಿತವಾಗಿಯೂ ಕೊಡಿಸುವೆ. ನೀವು ಆ ಮುತ್ತಿನ ಹಾರ ಕೊಡಿಸುದಿಲ್ಲ ಅಂದ್ರೆ ಖಂಡಿತವಾಗಿಯೂ ನಾನು ಬದುಕಿದಿಲ್ಲ. ಇಲ್ಲ, ಖಂಡಿತವಾಗಿಯೂ ಕೊಡಿಸಿಕೊಡನು. ಹೋಗು ಮಗಳೇ. ಕೊಡಿಸುವಿರುತ್ತಾನೆ? ಕೊಡಿಸುವೆನು. ನಿಜ ತಾನೆ? ನಿಜ. ಸರಿ, ನಾನಿನ್ನು ಹೋಗಲೇ? ನೀನಿನ್ನು ಹೊರಡಪ್ಪ. ಮಹಾತ್ಮರೇ, ನಮ್ಮ ಅರಮನೆಯಲ್ಲಿ ಈ ವಿರುವುಗಳಲ್ಲದೆ ಮತ್ಯಾರಿದ್ದರು? ಶೆಟ್ಟರೆ, ನಾವಿರುವುದದ್ದು ನಿಜ ಶೆಟ್ಟರೆ. ಆದರೆ ಮುತ್ತಿನ ಹಾರವೇನಾಯಿತು? ಮುತ್ತಿನ ಹಾರ ಅಲ್ಲಿ ನಡೆದ ಸಂಗತಿಯನ್ನು ತಿಳಿಸಿದರೆ ತಾವು ನಂಬುವಿರಾ ಶೆಟ್ಟರೆ? ಅಲ್ಲ, ಸತ್ಯವಾದ ಮಾತಾದರೂ ನಂಬಬಹುದಲ್ಲವೇ? ಶೆಟ್ಟರೆ, ಸತ್ಯವನ್ನೇ ಹೇಳುವನು ಕೇಳಿ. ಆ ಚಿತ್ರಪಟದಲ್ಲಿರುವ ಅಶಂಶ ಪಕ್ಷಿಯು ಜೀವವೊಂದು ಹಾರಿ ಬಂದು ತಮ್ಮ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಆ ಚಿತ್ರಪಟದಲ್ಲಿ ಸೇರಿತು ಚಂದೈ ಶೆಟ್ಟರೆ. ಇದನ್ನು ಈ ಕಣ್ಣನೇ ಹೊರತು ಈ ಕರಗಳಿಂದ ಮುಟ್ಟಲಿಲ್ಲ ಶೆಟ್ಟರೆ. ಏನು? ಗೋಡೆ ಮೇಲೆ ಬರೆದ ಚಿತ್ರಪಟದಲ್ಲಿ ಬರೆದ ವಂಶಿಯು ಜೀವವನ್ನು ಒಂದು ಮುತ್ತಿನ ಹಾರುವುದು ನುಂಗುವುದೇ? ನಿಜ ಶೆಟ್ಟರೆ, ನಿಜ. ಶೆಟ್ಟರೆ, ಇಲ್ಲವೋ ಕಳ್ಳ, ಒಳ್ಳೆ ಮಾತಿನಿಂದ ಹೇಳುತ್ತಿರುವನು. ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸಿ. ಇಲ್ಲದೇ ಇರುವ ಮುತ್ತಿನ ಹಾರವನ್ನು ಕೊಡಿ ಎಂದು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ? ನೀವು ಯಾವ ಶಿಕ್ಷೆಯನ್ನಾದರೂ ವಿಧಿಸಲು ನಾನು ಸಿದ್ಧನಾಗಿರುವನು ಶೆಟ್ಟರೆ. ಇಲ್ಲವೋ ಮೂರ್ಖ, ದಾರಿಯಲ್ಲಿ ಬಿಕಾರಿಯಾಗಿ ಹೋಗುತ್ತಾ ಬಂದು ನನ್ನ ಅಂಗಡಿ ಜಗಲ ಮೇಲೆ ಕುಳಿತಿದ್ದ ಮಾತ್ರದಿಂದ ನಾನು ಕರೆಕರೆ ನನ್ನ ತಪ್ಪಿಗೆ ಕಣ್ಣಾಕಿರಬೇಕಲ್ಲ. ಒಳ್ಳೆ ಮಾತಿನಿಂದ ಹೇಳಿದನು, ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ. ಶೆಟ್ಟರೆ, ಆದರೆ ನಿನ್ನ ಸಕಲ ವಷ್ಟಾಭರಣವನ್ನು ಕಳೆದಿಡು, ನಾನು ಅಲ್ಲೇ ಶೋಧಿಸಿ ಆಗಬಹುದು ಶೆಟ್ಟರೆ. ಅತಿ ಮೂಲ ಅನಿಲ ಸಾಕ್ಷಿ ವೇದನಾಲ್ಕು ದಿಕ್ಕು ಸಾಕ್ಷಿ ಇದು ನನ್ನ ವಸ್ತ್ರಾಭರಣವನ್ನು ಕಳಿಸಿ ನೋಡಿ ನಿಮಗೆ ಕೊಡುವೆ. ಆಹಾ, ಇನ್ನೂ ಸಹ ಇಲ್ಲವಲ್ಲ. ಆದ ಚಂದವನ್ನು ನೋಡಿ ಏನಾದರೂ ಬಾಯಲ್ಲಿಟ್ಟುಕೊಂಡಿರುವನೆ? ನೋಡಿ ಶೆಟ್ಟರೆ, ಕಳ್ಳ, ನಿನ್ನ ಬಾಯನ್ನು ತೆರಿ. ಆಹಾ, ಇಲ್ಲೂ ಸಹ ಇಲ್ಲ. ಆದ ಚಂದವನ್ನು ನೋಡಿ ಏನಾದರೂ ಹೊಟ್ಟೆಯಲ್ಲಿ ಇಟ್ಟುಕೊಂಡವನೇ? ಈತನನ್ನು ಈ ರೀತಿ ಕೇಳಿದರೆ ಇವನು ಕೊಡುವಾಗಿಲ್ಲ, ನಾನು ಬಿಡುವಾಗಿಲ್ಲ.
ಏನು ಮಾಡಲಿ ತಿಳಿಯಿತು. ನಮ್ಮ ಚಂದ್ರಸೇನ ಮಹಾರಾಜ ಬಳಿ ಎಳೆದುಕೊಂಡು ಹೋಗಿ ಇವನಿಗೆ ತಕ್ಕ ಶಿಕ್ಷೆ ಕೊಡಿದರೆ ಅಲ್ಲೇ ಕೊಡುವನು ನನ್ನ ಮಗಳ ಮುತ್ತಿನ ಹಾರವನ್ನು. ಇಲ್ಲಿ ಹೋಗ್ ಕಳ್ಳ, ನಿನ್ನ ಕಳ್ಳನ್ನು ಬಂಧಿಸು. ಆಗಲೇ ಶೆಟ್ಟರೇ, ಆ ಶನಿದೇವ ಏನು ಮಾಡಬೇಕೆಂದಿರುವೆಯೋ. ಹೋಗ್ ಕಳ್ಳ, ನಡಿ. ರಾಜಾದಿರಾಜ ರಾಧಮಾರ್ತಾಂಡ ಚಂದ್ರಸೇನ ಮಹಾರಾಜ ಜೈ ಬರ ಜೈ ಬರ. ಮಂತ್ರಿ, ಸೈನ್ಯಾಧ್ಯಕ್ಷರೇ, ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು. ಅಂದದ ಶಿಲೆಯೊಂದು ಕುಣಿದಾಡಿದೆ, ಅಂದದ ಶಿಲೆಯೊಂದು ಕುಣಿದಾಡಿದೆ.
takadimi takajano takadimi takajano takadimi takajano tam 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 takadimi takajano takadimi takajano takadimi takajano tam 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 takadimi takajano tam 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 takadimi takajano tam 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 takadimi takajano takadimi takajano takadimi takajano takadimi takajano tam takadimi takajano tam takadimi takajano tam takadimi takajano tam ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ಮಂತ್ರಿಯೇ ನಮ್ಮ ರಾಜನ ಕುಶಲವೆಲ್ಲ ತೂಗುತ್ತ. ಮಂತ್ರಿಯೇ ನಮ್ಮ ರಾಜನ ಕುಶಲವೆಲ್ಲ ತೂಗುತ್ತ. ಅರಸು ದಾನದ ಕಾರ್ಯಕ್ಷೇಮವೋ. ಸೈನ್ಯಾಧ್ಯಕ್ಷರೇ, ರಾಜೇಂದ್ರ ಅರಸು ದಾನದ ಕಾರ್ಯಕ್ಷೇಮವೋ ಅರಸು ಬರದವೋ. ಮತ್ತೆ ನಮಗೆ ಮಿತ್ರರಾರು. ಮಂತ್ರಿ ಪ್ರಭು ಶ್ರೀಹರಿಯ ದಯದಿಂದ ಶಂಕರಿಂದ ಕೃಪೆಯಿಂದ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಶ್ರೀಯಿಂದ ಭಜಿಸುತ್ತಾ ಸುಖ ಸಂತೋಷದಿಂದ ಬಾಳುತ್ತಿರುವರೆ. ಅದೂ ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ತಂದು ಯಾವ ರೀತಿಯಲ್ಲಿ ಒಪ್ಪಿಸುತ್ತಿರುವರೋ ಆ ವಿಚಾರವನ್ನು ತಿಳಿಸಿ. ಆಗಬಹುದು ಪ್ರಭು.
ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಭಜಿಸುತ್ತಾ ಸುಖ ಸಂತೋಷದಿಂದ ಇರುವರು. ಅದು ಅಲ್ಲದೆ ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆ ಎಲ್ಲವನ್ನೂ ಈಗ ತಾನೇ ತಂದೊಪ್ಪಿಸುವುದರು. ಮತ್ತೇನಪ್ಪಣೆ ಪ್ರಭು? ಭಲ ಮಂತ್ರಿ, ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದನು. ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು. ಸೈನ್ಯಾಧ್ಯಕ್ಷರೇ. ರಾಜೇಂದ್ರ, ಸೈನ್ಯಾಧಿಪ ಸೈನ್ಯವೆಂದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದು ಸೈನ್ಯಾಧಿಪ ರಾಜೇಂದ್ರ, ನಮ್ಮ ಸೈನ್ಯವು ಬಲಗಳನ್ನು ಯಾವ ರೀತಿಯಲ್ಲಿ ಇಟ್ಟಿರುವರಿ ಆ ವಿಚಾರವನ್ನು ತಿಳಿಸಿ. ಅಪ್ಪಣ ಪ್ರಭು. ಕತ್ತಿಯನೆತ್ತುವೆ ಮುಗದೆ ಕತ್ತಿಯನೆತ್ತುವೆ ಮುಗದೆ ಕತ್ತರಿಸಿದನು ರಿಪುಗಳ ಶಿರವ. ಉತ್ತಮ ಸಂತೋಷದಿಂದ ಕೂಡಿದರೆ ಉತ್ತಮ ಸಂತೋಷದಿಂದ ಕೂಡಿದರೆ ತಂದರದಿಂದ ನಡಿವರು ಪ್ರಜೆಗಳು. ರಾಜೇಂದ್ರ, ಪರಿ ಪರಿಯಲ್ಲಿ ನಿರುಗುವ ಆ ಭೂಪ ಪರಿಯಲ್ಲಿ ನಿರುಗಿರುವ ಆ ಭೂಪ ಶತ್ರುಗಳ ಮರದಿಯಲ್ಲುವೆ ಶತ್ರುಗಳ ಮರದಿಯಲ್ಲುವೆ ಅಲ್ಪದಿಂದಲೇ ಕೊರಗಲು ಕೊರೆಯ ಅಲ್ಪದಿಂದಲೇ ಕೊರಗಲು ಕೊರೆಯ ಭೂಪ ಪರಿ ಪರಿಯಲ್ಲಿ ನಿರುಗಿರುವ ಆ ಭೂಪ. ಕತ್ತಿಯಿಂದಲೇ ಕತ್ತರಿಸಿದನ ಆ ಭೂಪ ಪರಿ ಪರಿಯಲ್ಲಿ ನೀರು ಆ ಭೂಪ ಆ ಭೂಪ ಆ ಭೂಪ. ರಾಜೇಂದ್ರ, ಸೈನ್ಯಾಧ್ಯಕ್ಷರೇ, ನಮ್ಮಯ ಬಾಳೆಯ ತೋಟಕ್ಕೆ ಕಾಡಾನೆ ನುಗ್ಗಿದಂತೆ, ಕಾಡಾನೆ ಗುಂಪಿಗೆ ಕೇಸರಿ ನುಗ್ಗಿದಂತೆ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ ಸೈನ್ಯವು ಬೆದರಿ ಬೆದರಿ ಬೆಂಡ ಹೋಗಿ ಓಡುತ್ತಿರುವವು ಪ್ರಭು. ಮತ್ತೇನು ಅಪ್ಪಣೆ ಪ್ರಭು? ಭಲ ಸೈನ್ಯಾಧ್ಯಕ್ಷರೇ, ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದನು. ಇನ್ನು ನೀವು ಸೈನ್ಯವನ್ನು ಕುರಿತು ನೀವಿನ್ನು ಹೊರಡಿ. ಆಗಬಹುದು. ಮಹಾರಾಜರಿಗೆ ಜಯವಾಗಲಿ. ಚಾರನೇ ವರ್ತಮಾನವೇನು? ನಂದೈ ಶೆಟ್ಟರು ಒಬ್ಬ ಅಪರಾಧಿಯನ್ನು ಸೆಳೆದುಕೊಂಡು ತಮ್ಮ ದರ್ಶನಕ್ಕಾಗಿ ಕಾದಿದ್ದಾರೆ. ಅವರನ್ನು ಬಹು ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗಬಹುದು ಪ್ರಭು. ಕಳ್ಳ ಅಡಿಯೋ ಅಡಿ. ಚಂದ್ರಸೇನ ಮಹಾರಾಜರಿಗೆ ನಮಸ್ಕರಿಸುವುದು. ನಂದೇ ಸೆಟ್ಟರೆ, ನಿಮಗೆ ಮಂಗಳವಾಗಲಿ. ಸೆಟ್ಟರೆ, ನೀವು ನನ್ನಲ್ಲಿಗೆ ಬಂದ ವಿಚಾರವೇನು? ಆದರೆ ಈತನು ಯಾರಾಗಿರಬಹುದು? ಮಹಾರಾಜರೇ, ಏನನ್ನು ಹೇಳಲಿ?
ದಾರಿಯಲ್ಲಿ ಬಿಕಾರಿಯಾಗಿ ಹೋಗುತ್ತಾ ಬಂದು ನನ್ನ ಅಂಗಡಿ ಜಗಲ ಮೇಲೆ ಕುಳಿತಿದ ಮಾತ್ರದಿಂದ ನಾನು ಕನಿಕರದಿಂದ ಅನ್ನಾಕಿದ ತಪ್ಪಿಗೆ ಕನ್ನಾಕಿರುವನು. ಈ ರಾತ್ರಿ ನನ್ನ ಮಗಳ ಮುತ್ತಿನಾರವನ್ನು ಕದ್ದು ಎಷ್ಟು ವಿಧವಾಗಿ ಹೇಳಿದರು ಇಲ್ಲ ಇಲ್ಲ ಎಂದು ಹೇಳುತ್ತಿರುವುದು. ನನ್ನ ಮಗಳ ಮುತ್ತಿನಾರುವ ಕೊಡುವ ಸ್ವಭಾರ ನಿಮ್ಮದಾಗಿರಲಿ. ಅಯ್ಯ ದೇಶಕನೇ, ನನ್ನ ಸೆಟ್ಟರು ಹೇಳುವ ಮಾತಿಗೆ ನಿನ್ನ ಉತ್ತರವೇನು? ಮಹಾರಾಜ, ನಾಚಿಕೆ ಇಲ್ಲದೆ ಏನು ಹೇಳಲಿ ಮಹಾರಾಜ? ಏನು ಅಪರಾಧಿಗೆ ನಾಚಿಕೆ? ಭಯಪಡಬೇಡ, ಧೈರ್ಯವಾಗಿ ತಿಳಿಸು. ನಿಶಾ ಮಹಾರಾಜ, ಅಲ್ಲಿ ನಡೆದ ಸಂಘ ಸತ್ಯವನ್ನು ಹೇಳಿದರೆ ತಾವು ನಂಬುವಿರಾ ಮಹಾರಾಜ? ಸೆಟ್ಟರೆ, ಮಹಾರಾಜ, ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವವನ್ನು ಹೊಂದಿ ಹಾರಿ ಬಂದು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲಿಗೆ ಹೋಗಿ ಸೇರಿತು. ಇದನ್ನು ಈ ಕಣ್ಣನೇ ಹೊರತು ಈ ಕರಗಳಿಂದ ಮುಟ್ಟಲಿಲ್ಲ ಮಹಾರಾಜ, ಮುಟ್ಟಲಿಲ್ಲ. ಸೆಟ್ಟರೆ, ನೀವು ನೋಡಿದರೆ ಈ ರೀತಿ ಹೇಳುತ್ತಿರುವರಿ, ಅಪರಾಧಿ ನೋಡಿದರೆ ಆ ರೀತಿ ಹೇಳುತ್ತಿರುವನು. ಮಹಾರಾಜರೇ, ಗೋಡೆ ಮೇಲೆ ಬರೆದಿರುವ ಚಿತ್ರದ ಪಟದ ಅಂಶಯು ನಿಮ್ಮ ಹೀರಗಳ ಮಾತುಗಳನ್ನು ನಮ್ಮಟಕ ಬಗೆಯಾಗೆ. ಮಹಾರಾಜರೇ, ಗೋಡೆ ಮೇಲೆ ಬರೆದಿರುವ ಚಿತ್ರದ ಪಟದಲ್ಲಿ ಬರೆದಿರುವ ಅಂಶಯು ಜೀವವನ್ನು ನುಂದಿ ಒಂದೊಂದಾಗಿ ನುಂಗುವುದೇ ಇದು ಸತ್ಯವಾದ ಮಾತೆ ಇವೇ ನಿಮಗೆ? ಇಲ್ಲ ಸೆಟ್ಟರೆ, ಇಲ್ಲ ಸೆಟ್ಟರೆ, ನಿಮ್ಮ ಮಗಳ ಮುತ್ತಿನಾರವನ್ನು ಕೊಡಿಸುವ ಭಾರ ನನ್ನದು. ನೀವಿನ್ನು ಅರಮನೆಗೆ ಹೊರಡಿ. ಆಗಬಹುದು. ಅಯ್ಯ ದೇಶಕನೇ, ಮಹಾರಾಜ, ನಂದೇ ಸೆಟ್ಟರು ಹೊರಟು ಹೋದರು. ಈಗಲಾದರೂ ಮುತ್ತಿನಾರವನ್ನು ಕೊಡು. ಮಹಾರಾಜ, ಇಲ್ಲದೆ ಇರುವ ಮುತ್ತಿನ ಹಾರವನ್ನು ಕೊಡಿ ಕೊಡಿ ಎಂದು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ ಮಹಾರಾಜ? ಮುಂಡ ಮನೆಗೆ 2 ಬಗೆಯ ಚಾಂಡಲನೆ. ಎಲ್ಲ ಮಹೇಶ್ವರದೇವ. ಮುಂಡ ಮನೆಗೆ 2 ಬಗೆಯ ಚಾಂಡಲನೆ. ನಿನ್ನ ವಸಿರೆಯು ಎಡೆಯಿಲ್ಲದ ಕರೆಯೇ. ಮಂಡ ಮಾನವ ನಿನ್ನಯ ಮಂಡ ಮಾನವ ನಿನ್ನಯ ಉಂಡಾದವನು ನಿಲ್ಲಿಸುವೆ ಕರೆಯೇ. ಕಳ್ಳ, ತಸ್ಕರ, ಅಧಮ, ಒಳ್ಳೆ ಮಾತಿನಲ್ಲಿ ಮುತ್ತಿನಾರ ಕೊಟ್ಟರೆ ಸರಿ, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು. ಮಹಾರಾಜ, ಇಲ್ಲದೆ ಇರುವ ಮುತ್ತಿನ ಹಾರವನ್ನು ಕೊಡಿ ಕೊಡಿ ಎಂದು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ ಮಹಾರಾಜ? ನೀನು ಏನು ಶಿಕ್ಷೆಯನ್ನು ಕೊಟ್ಟರೂ ನಾನು ಅನುಭವಿಸಲು ಸಿದ್ಧನಾಗಿರುವನು ಮಹಾರಾಜ. ಮಂತ್ರಿ ಪ್ರಭು, ಈ ಅಪರಾಧಿಯೇ ಎಷ್ಟೇ ಹೇಳಿದರು ಮುತ್ತಿನಾರವನ್ನು ಇಲ್ಲ ಎಂದು ಹೇಳುತ್ತಿರುವಲ್ಲ, ಏನು ಮಾಡುವುದು ಮಂತ್ರಿ? ಪ್ರಭು, ನಮ್ಮ ಅರಮನೆಯ ದೂತರನ್ನು ಕರೆಸಿ ಈತನಿಗೆ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಿಸಿದರೆ ಆಗ ಕೊಡುವನು ನಮ್ಮ ಸಟ್ಟನ ಮಗಳ ಮುತ್ತಿನಾರವನ್ನು. ಭಲೇ ಮಂತ್ರಿ, ಒಳ್ಳೆ ಉಪಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಬರಮಾಡಿ. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ಆಸ್ಥಾನಕ್ಕೆ ಬರಮಾಡಿ. ದೂತರೇ, ನಿಮಗೆ ಮಂಗಳವಾಗಲಿ. ದೂತರೇ, ಯಾರೋ ಒಬ್ಬ ಅಪರಾಧಿಯೋ ನನ್ನೇ ಸೆಟ್ಟರ ಮಗಳ ಮುತ್ತಿನಾರವನ್ನು ಕದ್ದು ಇಲ್ಲ ಇಲ್ಲ ಎಂದು ಹೇಳ್ತಿರುವನು. ಈತನನ್ನು ಸೆಳೆದುಕೊಂಡು ಹೋಗಿ ವಿಧವಾಗಿ ಶಿಕ್ಷೆಯನ್ನು ಕೊಟ್ಟು ಮುತ್ತಿನಾರವನ್ನು ಪಡೆದುಕೊಂಡು ಬನ್ನಿ. ಇದಾ ಈ ಪಾಪಿ ಇಲ್ಲೇ ಇರುವನು, ಸೆಳೆದುಕೊಂಡು ಹೋಗಿ. ಮಾರ್ತಾಂಡ, ನೀವು ಎಷ್ಟು ಹೊಡೆದರೂ ನಿಮ್ಮ ಮುತ್ತಿನ ಹಾರವು ನಿಮಗೆ ದೊರಕಲಾಗದು. ದೂತರೇ, ಕರಗಳ ಜೋಡಿಸಿ ನಂಬಿಸುವೆನು. ಒಡೆಯ ಬೇಡಿರೋ ಎಲ್ಲ ತಡೆಯಲಾರೆನು.
ಶರಣಕ್ಕೆ ನಮಿಸು ಒಡೆಯ ಬೇಡಿರೋ ಎನ್ನ ಬಾಲಕನೋ ನಾನು ಬಾಲಕನೋ ಒಡೆಯ ಬೇಡಿರೋ ಎನ್ನ ಜೋಡಿಸಿ ನಮಿಸುವೆ ಪಾದಕ್ಕೆ ಒಡೆಯ ಬೇಡಿರೋ ಎನ್ನ ಅಯ್ಯ ದೂತರೇ, ನೀವು ಎಷ್ಟು ಪೆಟ್ಟುಗಳನ್ನು ಕೊಟ್ಟರೂ ಮುತ್ತಿನ ಹಾರವು ತಮಗೆ ಸಿಗಲಾರದು. ನೀವು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ನಾನು ಬರಲು ಸಿದ್ಧನಾಗಿರುವೆನು. ಹಾಗಾದರೆ ಮುತ್ತಿನಾರ ಏನಾಯಿತು? ನಮ್ಮ ರಾಜನ ಸ್ಥಾನಕ್ಕೆ ಬಿಡೆ. ದೂತರೇ, ದೂತರು ಇನ್ನೂ ಬರಲೇ ಇಲ್ವಲ್ಲ? ದೂತರು ಬರುತ್ತಿರುವರು. ದೇವಾ, ರಾಜೇಂದ್ರನಿಗೆ ನಮಸ್ಕರಿಸು. ದೂತರೇ, ನಿಮಗೆ ಮಂಗಳವಾಗಲಿ. ದೂತರೇ, ನೀವು ಹೋದ ಕಾರ್ಯವು ಏನಾಯಿತು? ಮುತ್ತಿನಾರವು ದೊರಕಿತ? ಪ್ರಭು, ಈ ಪಾಪಿಗೆ ನಾವು ಎಷ್ಟೇ ವಿಧವಾದ ಶಿಕ್ಷೆಯನ್ನು ಕೊಟ್ಟರು ಮುತ್ತನಾರ ಇಲ್ಲ ಇಲ್ಲ ಎಂದು ಹೇಳುತ್ತಿರುವನು. ಮಧ್ಯಾವ ಶಿಕ್ಷೆ ಮಾಡಬೇಕು. ಅಪ್ಪಣೆ. ಏನು ಮುತ್ತಿನಾರವನ್ನು ಇಲ್ಲ ಎಂದು ಹೇಳುತ್ತಿರುವಲ್ಲ? ಹೌದು ಪ್ರಭು. ಪಾಪಿ, ಪಾಪಿ ಈ ಬರಿ ದೇವಾ, ಪಾಪಿ ಈ ಬರಿ ದಾರಿ ದೇವಾ, ದೇವಾ, ನಿರ್ಮಾಣ ಮಾಡುವೆ. ನೀರಲ್ಲಿ ಹೋಗುವೆ ಈ ಕಳ್ಳನೆ. ನೀರಲ್ಲಿ ಹೋಗುವೆ ಈ ಕಳ್ಳನೆ. ಅಡಮೊಡಲೊಡಗಿಸು ಭೈರವವ. ಅಡಮೊಡಲೊಡಗಿಸು ಭೈರವವ. ಪಾಪಿ ಬರಿದ ಕಳ್ಳಗಿದ್ದಾರಿ ಪುರಾಣ ಭಾಗೇರಥಿ. ಪಾಪಿ ಬರಿದ ಮದನ ನಿನ್ನ ಮದೀಸುವೆ. ಮದನ ನಿನ್ನ ಮದೀಸುವೆ. ನೀನಲ್ಲಿ ಹೋಗುವೆ ಸಿಕ್ಕಲ್ಲವೇ. ನೀನಲ್ಲಿ ಹೋಗುವೆ ಸಿಕ್ಕಲ್ಲವೇ. ಅಡಮನ ನಡಿಗಿಸು ವೈರಾಮವ. ಅಡಮನ ನಡಿಗಿಸು ವೈರಾಮವ. ಪಾಪಿ ಬರಿದ ಕಳಗಿದ್ದಾರಿ ಪುರಾಣ ಭಾಗೇರಥಿ. ಪಾಪಿ ಬರಿದ ಪಾಪಿ ಬರಿದ ಪಾಪಿ ಬರಿದ ಕಳ್ಳ, ತಸ್ಕರ, ಅಧಮ. ಒಳ್ಳೆ ಮಾತಿನಲ್ಲಿ ಮುತ್ತಿನಾರು ಕೊಟ್ಟರೆ ಸರಿ, ಇಲ್ಲವಾದರೆ ಹಿಂಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು. ಎಚ್ಚರ. ಮಹಾರಾಜ, ಇಲ್ಲದೆ ಇರುವ ಮುತ್ತಿನ ಹಾರವನ್ನು ಕೊಡಿ ಕೊಡಿ ಎಂದು ಕೇಳಿದರೆ ನಾನು ಎಲ್ಲಿಂದ ತಂದು ಕೊಡಲಿ? ಮಂತ್ರಿ, ಪ್ರಭು, ಆ ಅಪರಾಧಿ ಎಷ್ಟೇ ಶಿಕ್ಷೆ ಕೊಟ್ಟರು ಮುತ್ತಿನಾರು ಇಲ್ಲ ಎಂದು ಹೇಳ್ತಿರುವಲ್ಲ, ಏನು ಮಾಡುವುದು ಮಂತ್ರಿ? ಪ್ರಭು, ನಮ್ಮ ರಾಜ್ಯದ ಪದ್ಧತಿಯಂತೆ ಕಳ್ಳತನ ಮಾಡಿದ ಈ ಕಳ್ಳನಿಗೆ ಕರಾಚರವನ್ನು ಕಡಿಸಿ ಕಂದುಕದಲ್ಲಿ ಬಿಸಾಡಿ ಬಿಡೋಣ. ದೇವಾ, ಒಳ್ಳೆ ಉಪಾಯವನ್ನು ಹೇಳಿದೆ ಮಂತ್ರಿ. ಎಲೆ ದೂತರೇ, ಪ್ರಭು, ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆಯ ಹಿಂಭಾಗದಲ್ಲಿ ಕನ್ನೂಕದಲ್ಲಿ ನಿಲ್ಲಿಸಿಕೊಂಡು ಈತನನ್ನು ಕರಾಚರನು ಕಡಿದು ಕನ್ನೂಕದಲ್ಲಿ ಬಿಸಾಡಿ ಆ ಗುರುತುಗಳನ್ನು ತಂದು ತೋರುವರಾಗಿ. ಆಗಬಹುದು ಪ್ರಭು. ನಡೆಯೋ ಕಳ್ಳ. ದೂತರೇ, ರಾಜೇಂದ್ರ, ನನ್ನ ನ್ಯಾಯ ನ್ಯಾಯಗಳನ್ನು ಪರಿಶೀಲಿಸದೆ ಇಂಥ ನ್ಯಾಯವನ್ನು ನೀಡಬಹುದೇ? ರಾಜ, ನೀನೊಬ್ಬ ರಾಜನೇ. ರಾಜ ರಾಕ್ಷಸ ರೂಪಂ, ಮಂತ್ರಿ ವ್ಯಾಘ್ರ ರೂಪಂ, ಪ್ರಜೆ ಶ್ವಾನ ರೂಪದಂತೆ. ಇದೊಂದು ರಾಜ್ಯವೇ
ನೀನೊಬ್ಬ ರಾಜನೇ, ನಿನ್ನ ರಾಜ್ಯಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಏನು? ಏ, ಆಜ್ಞೆಗಿರುವುದು ಇದಕ್ಕೆ ಹೇಳುವೆ. ಲೂತರೆ, ನೀವು ಯಾವ ಶಿಕ್ಷೆಯನ್ನಾದರೂ ನನ್ನ ಕರಾಚರಣೆಗಳನ್ನು ಕಡಿಸಬೇಕೆಂದು ಹೇಳಿರುವೇರೆ ಮಹಾರಾಜರು. ಹೌದು. ಆಗಲಿ, ನನಗೆ ಸ್ವಲ್ಪ ಅವಕಾಶವನ್ನು ಕೊಟ್ಟರೆ ನನಗೆ ಇಂತಹ ಕಷ್ಟವನ್ನು ಕೊಟ್ಟಂತಹ ಶ್ರೀ ಪರಮಾತ್ಮರನ್ನು ಒಂದು ಸಾರಿ ಧ್ಯಾನಿಸುವೆರೋ ದೂತರೆ. ಅದೇನ್ ಧ್ಯಾನ ಮಾಡ್ಕೊಳಪ್ಪ. ಪರಮಾತ್ಮ ಶನಿದೇವ, ಆಗ ತುಂಬಿದ ಸಭೆಯಲ್ಲಿ ನಿನಗೆ ಕೈ ಚಪ್ಪಾಳೆ ತಟ್ಟಿದ ಈ ಕರಗಳು ಹಿಂದೆ ಹೋಗುವೆ. ಪರಮಾತ್ಮ ಬೇಗ ಬಂದು ಕಾಪಾಡಬಾರದೆ ದೇವಾ. ಬಾ ತಂದೆ ಶನಿದೇವಾ, ನೀ ನೋಡು ನಿನ್ನ ಕಂದನ, ರಕ್ಷಿಸು ನಿನ್ನ ಪಾಲನ. ಬಾ ತಂದೆ ಶನಿದೇವಾ, ನೀ ನೋಡು ನಿನ್ನ ಕಂದನ, ರಕ್ಷಿಸು ನಿನ್ನ ಪಾಲನ. ಕರುಣಾಕರಾಣಿ ದಯ ತೋರು ದೇವಾ, ಕರುಣಾಕರಾಣಿ ದಯ ತೋರು ದೇವಾ, ಪ್ರಾಣ ಕೈ ಬಿಡದೆ ರಕ್ಷಿಸಯ್ಯ. ಈ ಕಂದಾನ ಕೈ ಬಿಡದೆ ರಕ್ಷಿಸಯ್ಯ. ಬಾ ತಂದೆ ಶನಿದೇವಾ, ನೀ ನೋಡು ನಿನ್ನ ಕಂದನ, ರಕ್ಷಿಸು ನಿನ್ನ ಬಾಲನ. ತಂದೇನೆ ಮುಂದೆ ಬಂದು ನಾ ಹಿಂದೆ, ತಂದೇನೆ ಮುಂದೆ ಬಂದು ನಾ ಹಿಂದೆ, ಬಾಳನ ಕೈ ಬಿಡದೆ ರಕ್ಷಿಸಯ್ಯ. ಈ ಬಾಳನ ಕೈ ಬಿಡದೆ ರಕ್ಷಿಸಯ್ಯ. ಬಾ ತಂದೆ ಶನಿದೇವಾ, ನೀ ನೋಡು ನಿನ್ನ ಕಂದನ, ರಕ್ಷಿಸು ನಿನ್ನ ಪಾಲನ. ಭಗವಾನ್ ಶನಿದೇವ, ನನ್ನ ಕಷ್ಟವನ್ನು ಆಲಿಸಬೇಡದೆ ಪರಮಾತ್ಮ. ದೂತರೇ, ನಿಮ್ಮ ರಾಜಾಜ್ಞೆಯನ್ನು ತಾವು ನೆರವೇರಿಸಿ ದೂತರೇ. ಸಹೋದರ ನೋಡ್ಲ ಹೆಂಗ್ ಕುಂತಾನ, ಎಲ್ಲ ಕಡಿದೀವನ. ಯಾಕೋ ಬರುದೆ ಎಲ್ಲಿ ಕಡೆಯಾಗಿ ಎಂತ ಕಡಿಯೋದು ಇವಾಗ, ದೇವಾ, ಎಂತ ಕಡಿಯೋದು ಇವಾಗ. ದೇವಾ, ಆಕಾಶವಾಣಿ
ಕೆಳಗಿರೋಳೆ ಭೂಮ್ತಾಯಿ ಮೇಲಿರೋನೆ ಕೆಳಗಿರೋನೆ ಧರ್ಮ ಕರ್ಮ ಎಲ್ಲ ನಿಂದೆ ಕಣಪ್ಪ, ಕಾಪಾಡು. ಲೇ ಸಹೋದರ, ಒಂದೇ ಕೊಡಿದ ಹೇಳ್ಕೊ ಹೋದರು, ದೂತರು ಇನ್ನೂ ಬರಲೇ ಇಲ್ವಲ್ಲ? ಪ್ರಭು, ಇದು ದೂತರು ಬರುತ್ತಿರುವರು. ದೂತರೇ, ನಿಮ್ಗೆ ಮಂಗಳವಾಗಲಿ. ನೀವು ಹೋದ ಕಾರ್ಯವು ಏನಾಯಿತು? ರಾಜೇಂದ್ರ ಅವರನ್ನು ಎಳೆದುಕೊಂಡು ಹೋಗಿ ಕಂದೂಕದಲ್ಲಿ ನಿಲ್ಲಿಸಿ ಕರಾಚರಣಗಳನ್ನು ಕಡಿದು ಕಂದೂಕದಲ್ಲಿ ಬಿಸಾಡಿ ಇದೋ ಗುರುತುಗಳನ್ನು ತಂದಿರುವೆವು. ಭಲೇ ದೂತರೇ, ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದೆನು. ಮಂತ್ರಿ, ಪ್ರಭು, ನಮ್ಮ ಅರಮನೆಯಲ್ಲಿ ಇವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಂತ್ರಿ, ಪ್ರಭು. ಆ ತಸ್ಕರನಿಗೆ ಕರಾಚರಣ ಕಡಿಸಿದ ತಸ್ಕರನಿಗೆ ಮತ್ಯಾವ ಶಿಕ್ಷೆಯನ್ನು ಕೊಡೋಣ? ಪ್ರಭು, ಕಳ್ಳತನ ಮಾಡಿದ ಆ ಕಳ್ಳನಿಗೆ ನಮ್ಮ ಪಟ್ಟಣದಲ್ಲಿ ಯಾರೂ ಸಹ ಅನ್ನ ನೀರು ಕೊಟ್ಟು ಉಪಚಾರ ಮಾಡಬಾರದೆಂದು ಡಂಗುರದ ಮೂಲಕ ಸಾರಿಸಿಬಿಡೋಣ. ಭಲೇ ಮಂತ್ರಿ, ಹಾಗಾದರೆ ನಮ್ಮ ಅರಮನೆಯ ಡಂಗೂರನನ್ನು ಬರಮಾಡಿ. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆದು ಡಂಗೂರನನ್ನು ಆಸ್ಥಾನಕ್ಕೆ ಬರಬೇಡಿ. ಡಂಗೂರನೇ, ನಿಮ್ಗೆ ಮಂಗಳವಾಗಲಿ. ಮಾತಾಡಕೊಂಡು ಬಾ. ನನ್ನ ಆಜ್ಞೆಯನ್ನು ಮೀರಿ ಅವರು ಕೊಟ್ಟುವುದೇ ಆದ್ರೆ ಅವ್ರಿಗಾಗುವ ಗತಿ ಅವ್ರಿಗೂ ಆಗುವುದೆಂದು ಸಾರಿಕೊಂಡು ಬಾ. ಆತನಿಗೆ ಯಾರಾದ್ರೂ ಕೇಳಲಿಲ್ಲ ಅನ್ಬಿಡಿ. ಈ ಬಿದ್ದಿ ಸಾರದ್ದಾಯ್ತು.